ಸರ್ವಮಂಗಲ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಅಕ್ಷಯ ತೃತೀಯ ದಿವಸ ಎಲ್ಲರೂ ಚಿನ್ನ ಬೆಳ್ಳಿ ವಾಹನ ಖರೀದಿ ಮಾಡ್ತಾರೆ. ಆದರೆ ನಿಮಗೆ ಗೊತ್ತಾ, ನೀವು ಎಷ್ಟು ಚಿನ್ನ ಬೆಳ್ಳಿ ಖರೀದಿಗೆ ಈ ದಿವಸ ಉತ್ತಮ ಅಂತ ತಿಳಿದಿದ್ದೀರೋ ಅದಕ್ಕಿಂತ ಹೆಚ್ಚು ಅಕ್ಷಯ ತೃತೀಯ ದಾನ ಧರ್ಮಕ್ಕೆ ಕೂಡ ಅತಿ ಉತ್ತಮವಾದ ದಿವಸ. ನೀವು ಈ ದಿವಸ ಲಕ್ಷ್ಮೀನಾರಾಯಣರ ಪೂಜೆ ಮಾಡಬೇಕು. ನಾವು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀ ಮಾತೆಯ ಪೂಜೆ ಮಾತ್ರ ಮಾಡ್ತೀವಿ. ಶ್ರೀ ವಿಷ್ಣುವಿನ ಪೂಜೆ ಆ ಟೈಮ್ನಲ್ಲಿ ನಾವು ಮಾಡೋದಿಲ್ಲ. ಆದರೆ ಅಕ್ಷಯ ತೃತೀಯ ದಿವಸ ನಾವು ಲಕ್ಷ್ಮೀ ಮಾತೆಯನ್ನು ಶ್ರೀ ವಿಷ್ಣುವಿನ ಜೊತೆಗೆ ಪೂಜೆ ಮಾಡಬೇಕಾಗುತ್ತೆ. ಈ ದಿವಸ ಲಕ್ಷ್ಮೀನಾರಾಯಣರ ಜೋಡಿ ಪೂಜೆ ನಿಮಗೆ ಅತಿ ಉತ್ತಮವಾದ ಫಲವನ್ನು ತಂದುಕೊಡುತ್ತದೆ. ಹಾಗಾದರೆ ಶ್ರೀ ವಿಷ್ಣುವಿನ ಗುಣವಾದ ಪ್ರೊವೈಡರ್ ಅಂದರೆ ಶ್ರೀ ವಿಷ್ಣು. ಈ ದಿವಸ ನೀವು ದಾನ ಧರ್ಮಕ್ಕೆ ಕೂಡ ಅತಿ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತದೆ. ಹಾಗಾದರೆ ಅಕ್ಷಯ ತೃತೀಯ ದಿವಸ ನೀವು ಪರ್ಚೇಸ್ ಯಾವ ಟೈಮಲ್ಲಿ ಮಾಡಬೇಕು ಮತ್ತು ಪ್ರೊವೈಡ್ ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ತೀನಿ. ಅಕ್ಷಯ ತೃತೀಯ ದಿವಸ ಮಧ್ಯಾಹ್ನ 12ರ ಒಳಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ 12ರ ಒಳಗೆ ನೀವು ದಾನ ಧರ್ಮದ ಕೆಲಸಗಳನ್ನು ಮಾಡಬೇಕು. ಮತ್ತು ಮಧ್ಯಾಹ್ನ 12ರ ಮುಂದೆ ನೀವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದಿದ್ದರೆ ಮಾಡಬಹುದು. ಈ ನಿಯಮವನ್ನು ನೀವು ಪಾಲಿಸಿದರೆ ಅಕ್ಷಯ ತೃತೀಯ ನಿಮಗೆ ಅತಿ ಉತ್ತಮವಾದ ಫಲವನ್ನು ತಂದುಕೊಡುತ್ತದೆ. ತಪ್ಪದೆ ಈ ನಿಯಮವನ್ನು ಪಾಲಿಸಿ ನೋಡಿ. ಅಕ್ಷಯ ತೃತೀಯ ನಿಮಗೆ ನಿಜವಾಗಲೂ ಶುಭವನ್ನು ತಂದುಕೊಡುತ್ತದೆ. ಶುಭವಾಗಲಿ ಎಲ್ಲರಿಗೂ. ಬೈ. ಟೇಕ್ ಕೇರ್.